ಹೆಸರು? ತ್ರಿವೇಣಿ ಗೌಡ ಅಂತ. ಓಕೆ, ಅಪ್ಪು ಅವರ ಬರ್ತ್ಡೇ ಪ್ರಯುಕ್ತ ಎಲ್ರಿಗೂ ಪ್ಲಾನ್ ಕೊಡ್ತಾ ಇದ್ದೀರಾ? ಹೌದು, ಅಪ್ಪು ಅವರ ಬರ್ತಡೇ ಪ್ರಯುಕ್ತ ಹಿಂದಿನ ವರ್ಷ ನಾವು ಇದನ್ನು ಶುರು ಮಾಡಿದ್ವಿ. ಹಿಂದಿನ ವರ್ಷ ಮಾರ್ಚಿಂದ ಪ್ರತಿ ತಿಂಗಳೂ ಕೂಡ 500ಕ್ಕೂ ಹೆಚ್ಚು ಗಿಡಗಳನ್ನ ಒಂದು ಭಾನುವಾರ ನಾವು ಇಲ್ಲಿ ಕೊಡ್ತಾ ಬಂದಿದ್ದೀವಿ. ಇವತ್ತು 800ಕ್ಕೂ ಹೆಚ್ಚು ಗಿಡಗಳನ್ನ ತರಿಸಿದ್ದೀವಿ. ತುಂಬ ಖುಷಿ ಆಗ್ತಿದೆ. ಅವ್ರ ಅಭಿಮಾನಿಗಳ ರೆಸ್ಪಾನ್ಸ್ ಎಲ್ಲ ತುಂಬ ಚೆನ್ನಾಗಿದೆ. 1 ವರ್ಷಗಳಿಂದ ಕೊಡ್ತಾ ಬಂದಾಗ್ಲೂ ಕೂಡ ಯಾರೂ ಕೂಡ ಗಿಡ ಬೇಡ ಅಂತ ಹೇಳಿಲ್ಲ. ಎಲ್ಲರೂ ಇನ್ನೂ ಕೇಳಿ ತೊಗೊಂಡೋಗಿ ಊರುಗಳಲ್ಲಿ ಇರೋಂಥವ್ರಂತೂ ಹೊಲದಲ್ಲಿ ಹಾಕ್ತೀವಿ ಕೊಡಿ, ಮರ ಆಗಂಥದ್ದು ಕೊಡಿ ಅಂತ ಕೇಳಿ ತೊಗೊಂಡೋಗಿ ಗಿಡಗಳನ್ನ ಹಾಕಿದ್ದಾರೆ. ಅದೆಲ್ಲ ತುಂಬ ಖುಷಿ ಅಂತ ಅನಿಸುತ್ತೆ. ಅವರ ಕೊನೆ ಮೂವಿ ಎಲ್ಲರೂ ನೋಡಿರ್ತಾರೆ, ಗಂಧದ ಗುಡಿ, ಫಾರೆಸ್ಟ್ ಅಂದರೆ ಅವ್ರಿಗೆ ಎಷ್ಟು ಇಷ್ಟ ಆಯಿತು ಎಲ್ಲ ಗೊತ್ತಾಗಿರುತ್ತೆ. ಹಾಗೆ ಅದನ್ನು ಬಿಟ್ಟು ನಾವು ಅಪ್ಪು ಅವ್ರ ದಾರಿನಲ್ಲಿ ನಡೆಯೋಣ ಅಂತ ಪ್ರಯತ್ನ ಮಾಡಿದ್ರೆ 100 ದಾರಿಗಳು ಸಿಗುತ್ತೆ. ನಾವು ಅದರಲ್ಲಿ ಒಂದು ಚಿಕ್ಕದಾದ ಪರಿಸರ ಉಳಿಸೋಣ ಅಂತ ಹೇಳಿ ಈ ದಾರಿ ನೋಡ್ಕೊಂಡಿದ್ದೀವಿ. ಓಕೆ, ನೀವು ಅಪ್ಪು ಅವರ ಅಭಿಮಾನಿ? ಹೌದು, ಅಪ್ಪು ಮೂವಿ ಬಂದಾಗಿಂದನೂ ಕೂಡ, ಆವಾಗಿಂದ ನಾನು ಸ್ಕೂಲು, ಆವಾಗಿಂದನೂ ಕೂಡ ಅವರ ಅಪ್ಪಟ ಅಭಿಮಾನಿ. ಅವರೆಲ್ಲ ಫಿಲಮ್ಗಳನ್ನೂ ಕೂಡ ಫಸ್ಟ್ ಡೇ ಫಸ್ಟ್ ಶೋ ಎಷ್ಟು ಕ್ರೌಡ್ ಇದ್ದರೂ, ತುಂಬ ರಶ್ ಇದ್ರೂ ಕೂಡ ಪ್ರತಿ ಒಂದು ಮೂವಿನೂ ಹೋಗಿ ನೋಡಿದ್ದೀವಿ. ಆಮೇಲೆ ಒಂದೊಂದು ಮೂವಿ 10 ಸಲ ನೋಡಿದ್ದೀವಿ. ರಾಜ್ಕುಮಾರ ಮೂವಿ 36 ಸಲ ನೋಡಿದ್ದೀನಿ ನಾನು. ಅದು ಕಂಟಿನ್ಯೂಟಿ ಎವ್ರಿ ಡೇ ಹೋಗಿ. ಈಗ ಆಕಾಶ್ ರೀಸೆಂಟ್ಲಿ ರಿಲೀಸ್ ಆಗಿದೆ. ಹೌದು, ಮತ್ತೆ ಅಪ್ಪನ ಸ್ಕ್ರೀನ್ ಮೇಲೆ ನೋಡಿದ್ರೆ ಎಷ್ಟು ಖುಷಿ? ಹೌದು, ತುಂಬ ಖುಷಿ ಆಗುತ್ತೆ. ಬಟ್ ತುಂಬ ಅವರಿಲ್ಲ ಅಂತ ನಾವು ಭಾವಿಸೋದೇ ಇಲ್ಲ. ನಮ್ಮ ಮನೆಗಳಲ್ಲೆಲ್ಲ ಈಗ ನಮ್ಗೆ ಅವ್ರು ಇದ್ದಾರೆ ಅನ್ನೋ ಥರ ಫೀಲ್ ಇರುತ್ತೆ. ಬಟ್ ಅವರಿಲ್ಲ ಅನ್ನೋ ಥರ ಭಾವಿಸ್ಬಿಟ್ಟಾಗ ತುಂಬ ಎಮೋಷ್ನಲ್ ಆಗಿಬಿಡ್ತೀವಿ. ತುಂಬ ಅವ್ರನ್ನ ನೋಡ್ತಿದ್ದಾಗ. ಆಮೇಲೆ ನಾನು ಇವತ್ತವರೆಗೂ ಕೂಡ ಥಿಯೇಟರ್ಗೆ ಹೋಗಿ ನೋಡಿರೋಂಥ ಮೂವಿಗಳು ಅಪ್ಪು ಮೂವಿ ಬಿಟ್ಟು ಬೇರೆ ಯಾವುದೂ ಮೂವಿಗಳನ್ನ ಥಿಯೇಟರ್ಗೆ ಹೋಗಿ ನೋಡ್ತಿರಲಿಲ್ಲ. ಆದರೆ ಈಗ ಎಲ್ಲರೂ ಕೂಡ ಹೇಳ್ತಾರೆ ನನಗೆ, ನೀನು ಯಾವಾಗಲೂ ಹೇಳ್ತಿದ್ದೆ ಅಪ್ಪು ಮೂವಿ ಮಾತ್ರ ನೋಡೋದು ಅಂತೇಳಿ, ಇನ್ನು ಮುಂದೆ ನೀನು ಹಂಗಾರೆ ಥಿಯೇಟರ್ಗೆ ಹೋಗಿ ನೋಡಲ್ವ ಅಂತ. ನಿಜವಾಗ್ಲೂ ಗೊತ್ತಾಗ್ತಿಲ್ಲ ಯಾವ ಮೂವಿ ನೋಡಬೇಕಂತ. ಆದರೆ ಅಪ್ಪು ಅವ್ರ ಮೂವಿ ಮಾತ್ರನೇ ನಾನು ಥಿಯೇಟರ್ಗೆ ಹೋಗಿ ನೋಡ್ತಿದ್ದಿದ್ದು. ಓಕೆ, ಈಗ ಕೊನೆ ಕ್ಷಣದಲ್ಲಿ ಅಪ್ಪು ಅವ್ರನ್ನ ನೆನೆಸ್ಕೊಳ್ಳೋದಾದರೆ ಅವ್ರನ್ನ ಈ ಕ್ಷಣದಲ್ಲಿ ಎಷ್ಟು ಮಿಸ್ ಮಾಡ್ಕೊತೀರಾ ನೀವು? ಅವ್ರನ್ನ ಮಿಸ್ ಮಾಡ್ಕೊಬಾರ್ದು ಅನ್ನೋ ಕಾರಣಕ್ಕೆ ಅವ್ರ ದಾರಿನಲ್ಲಿ ಹೋಗಿ ಒಂದು ಚಿಕ್ಕ ಕೆಲಸಗಳನ್ನ ಮಾಡೋಣ ಅನ್ನೋ ಪ್ರಯತ್ನ ಮಾಡ್ತಾ ಇದ್ದೀವಿ. ನಾವು ಮಾಡೋ ಪ್ರತಿಯೊಂದು ಒಳ್ಳೆ ಕೆಲಸದಲ್ಲೂ ಕೂಡ ನಾವು ಅಪ್ಪು ಅವ್ರನ್ನ ಕಾಣೋಣ. ಅವ್ರ ಹೆಸರು ಯಾವತ್ತೂ ಅಜರಾಮರವಾಗಿರಬೇಕು ಅಂತ ಹೇಳಿದ್ರೆ ನಾವು ಮಾಡೋ ಕೆಲಸದಲ್ಲಿ ಅವ್ರನ್ನ ತೋರಿಸ್ಬೇಕು, ಅವ್ರ ದಾರಿನಲ್ಲಿ ನಡಿಬೇಕು. ಅಭಿಮಾನ ಎಷ್ಟು ಮುಖ್ಯ, ಅವ್ರ ಮೇಲಿರೋ ಪ್ರೀತಿ ಗೌರವ ಎಷ್ಟು ಮುಖ್ಯ, ಅದೇ ರೀತಿಯಲ್ಲೇ ಕೂಡ ಅವ್ರ ದಾರಿನಲ್ಲಿ ನಡೆಯೋದು ಕೂಡ ಅಷ್ಟೇ ಮುಖ್ಯ ಅಂತ ನಾನು ಹೇಳ್ತೀನಿ. ಈಗ ಅಪ್ಪುದು ಎಲ್ಲ ಸಿನಿಮಾ ರಿಲೀಸ್ ಆಗ್ತಾರೆ. ಹೌದು, ನಿಮಗೆ ಫೇವ್ರೆಟ್ ಸಿನಿಮಾ ಯಾವುದು? ಯಾವ ಸಿನಿಮಾ ರಿಲೀಸ್ ಆಗಬೇಕು ಅನ್ನೋದು? ಅಪ್ಪು ಅವ್ರದ್ದು ಎಲ್ಲರೂ ಕೂಡ ತುಂಬ ಚೆನ್ನಾಗಿರೋಂಥ ಮೂವಿಗಳೇ. ಒಂದೊಂದು ಮೂವಿನಲ್ಲೂ ಕೂಡ ಒಂದೊಂದು ಸಂದೇಶ ಸಿಗುತ್ತೆ. ಅದರಲ್ಲಿ ರಾಜ್ಕುಮಾರ ಅದು ಎಷ್ಟು ಸಲ ನೋಡಿದ್ರೂ ಕೂಡ ಹೊಸ್ದಾಗಿ ನೋಡ್ತಾ ಇರೋ ಥರನೇ ಫೀಲ್ ಬರುತ್ತೆ ಅವ್ರನ್ನ. ತುಂಬ ಅದು ಪ್ರತಿ ಒಂದೊಂದು ಮನೇಲಿರೋ ಮಕ್ಕಳುಗಳಿಂದ ಹಿಡಿದು ವಯಸ್ಸಾಗಿರೋರ್ವರೆಗೂ ತುಂಬ ಒಳ್ಳೆ ಸಂದೇಶ ಇರೋಂಥ ಫಿಲಮ್ ಅದು. ಆ ಫಿಲಮ್ ಮಾತ್ರ ತುಂಬ ಇಷ್ಟ ನನಗೆ. ಹಾಯ್ ಮೇಡಮ್. ಹೌದು, ಅವ್ರ ಹುಟ್ಟುಹಬ್ಬಕ್ಕೆ 51ನೇ ಹುಟ್ಟುಹಬ್ಬ, ಅದನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಮೇಡಮ್. ಅವ್ರನ್ನ ಮಿಸ್ ಮಾಡ್ಕೊತಾ ಇಲ್ಲ, ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಸೆಲೆಬ್ರೇಟ್ ಮಾಡೋಕ್ಕೋಸ್ಕರ ಇವತ್ತು ಗಿಡಗಳನ್ನ ಕೊಡ್ತಾ ಇದ್ದೀವಿ ಎಲ್ಲರಿಗೂ. ಅವ್ರನ್ನ ಮಿಸ್ ಮಾಡ್ಕೋಬಾರ್ದು ಅನ್ನೋದು ಒಂದೇ ಕಾರಣ. ಎಲ್ಲ ಕಡೆ ಎಲ್ಲರೂ ನನಗೊಂದು ರಿಕ್ವೆಸ್ಟ್ ಅಂದರೆ ಎಲ್ಲರೂ ಗಿಡ ತೊಗೊಂಡೋಗಿ ಅಪ್ಪು ಅಂತ ಹೆಸರಿಡಬೇಕು. ಎಲ್ಲರೂ ಅದನ್ನು ಅಪ್ಪು ಅಂತಲೇ ಕರಿಬೇಕು. ಅಪ್ಪು ಅವರ ನೆನಪಿಗಾಗಿ ಇದೆಲ್ಲ ಮಾಡ್ತಾ ಇದ್ದೀವಿ ಮೇಡಮ್.